ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ. ನೀವು ಹೋಮ್ ಮಿನಿಸ್ಟ್ರು ಹೆಡ್ಲೈನ್ ಮಿನಿಸ್ಟ್ರು ಅಂತ ಕ್ವಶನ್ ಮಾಡಿದ್ರು. ನೋಡಿ, ಫಸ್ಟು ಅವ್ರು ನೋಡ್ಕೊಳಕ್ಕೆ ಹೇಳಿಯಪ್ಪ. ನಿನ್ನೆ ತಾನೇ ಡೆಲ್ಲಿಯಿಂದ ಹೋಗಿ ಕಳಿಸಿದ್ದಾರೆ, ಅದಕ್ಕೆ ಬಂದು ಇದು ಹೇಳ್ತಾ ಇದ್ದಾರೆ. ಎಲ್ಲ ನೋಡಿ ಇವ್ರೆ, ನಾನು ನಿನ್ನೆನೆ ಹೇಳಿದ್ದೀನಲ್ಲ, ನನ್ನ ಹೆಸರು ಅವರಿಗೆ ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ಅಲ್ಲೇ ಅವ್ರಿಗೆ ಪ್ರಮೋಷನ್ನೇ ಇಲ್ಲ. ಅಶೋಕ್ ಅವ್ರು ಇರ್ಬೋದು, ಸೂರ್ಯ ಅವ್ರು ಇರ್ಬೋದು. ಇಷ್ಟು ದಿನ ಅಶೋಕ್ ಅವರು PDOಗಳಿಗೆ ಹಿಡ್ದಿದ್ರು, ಈಗ PC ಗಳಿಗೆ ಹಿಡ್ದಿದ್ದಾರೆ. ಇರ್ಬೋದು. ಈಗ ಸಿ, ವೈ ಆರ್ ಯು ವರಿಡ್ ಅಬೌಟ್ ಮೈ PR? ವೈ ಆರ್ ಯು ವರಿಡ್ ಅಬೌಟ್ ಯಾರು ನನ್ನ ಮೀಡಿಯಾ ನೋಡ್ಕೊಂತಾರೋ, ಯಾರನ್ನ ನನ್ನ ಸಾಮಾಜಿಕ ಜಾಲತಾಣ ನೋಡ್ಕೊಂತಾರೋ? ನಿಮ್ಗೇನು ಸಂಬಂಧ? ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಕೇಳಿರೋ ಪ್ರಶ್ನೆ ಬಗ್ಗೆ ಹೇಳಿದ್ರ ನನ್ನ ಬಗ್ಗೆ ಹೇಳ್ತಾರೆ, ವೈಯಕ್ತಿಕ ಟೀಕೆ ಮಾಡ್ತಾರೆ. ಇವರೆಲ್ಲ ಇಷ್ಟೆಲ್ಲ ಹೇಳ್ತಾರಲ್ಲ. ನಿಮ್ಮ ಬೆಂಗಳೂರು MP ಎಲ್ಲಿ ಓದಿದ್ದು ಗೊತ್ತಾ ನಿಮ್ಗೆ? ಕಾನ್ವೆಂಟ್ನಲ್ಲಿ, ಶಾಖಗಳಲ್ಲೆಲ್ಲ ಓದಿದ್ದು. ಇವರಿಗೆಲ್ಲ ಕಾನ್ವೆಂಟ್ ಎಜುಕೇಶನ್ ಬೇಕು. ಕೊಲೆ ಪ್ರಕರಣ ಹೆಚ್ಚಾಗ್ತಿದೆ. ಒಂದು ಮಾಡ್ತೀವಿ ಅಪ್ಪ. ಇವ್ರ ಹತ್ರ ಕಲಿಯೋದೇನಿದೆ? ಇವ್ರು ಹೋಮ್ ಮಿನಿಸ್ಟರ್ ಇದ್ರಲ್ಲ, ಇವ್ರು ಹೋಮ್ ಮಿನಿಸ್ಟರ್ ಇದ್ದಾಗ ರಾಮರಾಜ್ಯ ಇತ್ತಾ? ಇವ್ರ ಅವಧಿನಲ್ಲಿ ಏನೂ ಆಗೇ ಇಲ್ವಾ? ಡ್ರಗ್ಸ್ ಹಾವಳಿ ಇರಲಿಲ್ಲ, ಕ್ರೈಮ್ ರೇಟ್ ಕಮ್ಮಿ ಇತ್ತು, ಯಾವುದು ಅತ್ಯಾಚಾರನೇ ನಡೆದಿಲ್ಲ. ನಿಮ್ಗೆ ನೆನಪಿದ್ಯಾ ಹಿಂದಿನ ಹೋಮ್ ಮಿನಿಸ್ಟರ್ ಏನಂದಿದ್ರು? ಮೈಸೂರಿನಲ್ಲಿ ಒಬ್ರು ಮಹಿಳೆ ಮೇಲೆ ಅತ್ಯಾಚಾರ ಆದರೆ ಮಹಿಳೆಯರೇ ಮನೆ ಆಚೆ ಯಾಕೆ ಬರಬೇಕು, ಅಂತ ಬಟ್ಟೆ ಯಾಕೆ ಉಟ್ಕೋಬೇಕು? ಕಾಂಗ್ರೆಸ್ನವ್ರು ನನಗೆ ರೇಪ್ ಮಾಡ್ತಾ ಇದಾರೆ ಅಂತ ಹೇಳಿರೋ ಹೋಮ್ ಮಿನಿಸ್ಟರ್ಗಳು BJPನಲ್ಲಿ. ಇಲ್ಲಿ ನಾವು ಜವಾಬ್ದಾರಿಯುತವಾಗಿದ್ದೀವಿ. ವಿ ಆರ್ ಅಕೌಂಟೇಬಲ್, ವಿ ಆರ್ ಆನ್ಸರಬಲ್. ಏನೇ ನಡೆದ್ರೂ ಕೂಡ ಅದು ಹೇಗೆ ನಡೆದಿದೆ ಅದು ಹೇಳೋ ಸಾಮರ್ಥ್ಯನೂ ಇದೆ, ಮತ್ತೆ ಅದನ್ನ ತಡೆಯೋ ಸಾಮರ್ಥ್ಯನೂ ಇದೆ. ಇವ್ರ ಹತ್ರ ಕಲಿಯೋದು ಏನೂ ಇಲ್ಲ ನಮ್ಗೆ. ಈಗ ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ, ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ. ಎಷ್ಟು ED ರೇಡ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ ಇಡೀ ಇಂಡಿಯಾನಲ್ಲಿ? ಕಳೆದ 12 ವರ್ಷದಲ್ಲಿ ಸಾವಿರಾರು ರೇಡ್ಗಳಾಗಿದೆ. ಕನ್ವಿಕ್ಷನ್ ರೇಟ್ ಇಸ್ ಲೆಸ್ ದೆನ್ 2%, ಲೆಸ್ ದೆನ್ 1.5%. ಏನು ತೋರಿಸುತ್ತೆ ಇದು? ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನೂ ಎಷ್ಟು ದಿನ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತು ನಾಳೆ ಅದನ್ನು ಆಗ್ಬೋದು. ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತವಾಗೇ ಇರೋದು. ಇಲ್ಲಿ ಈಗ ನಾನು ಹೇಳ್ದಂಗೆ ಸ್ವಲ್ಪ ದಯವಿಟ್ಟು ಡೇಟಾ ತೆಗೆದು ನೋಡಿ. IT, ED, CBI ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಯಾವಾಗ ಬೇಕು ಆವಾಗ ಛೂ ಬಿಡ್ತಾರೆ. ಹಾಗೆ ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ. ನಾವೇನು ಈಗ ಜೀವ ಬೆದರಿಕೆ ಕೊಟ್ಟಿಲ್ವ? ಮೊನ್ನೆ MP ಅವರು, ಸಿಟ್ಟಿಂಗ್ MP ಹೇಳ್ತಾರೆ. ಎಷ್ಟು ಸರಿ ನಮ್ಮ ಸಿಟ್ಟಿಂಗ್ MLAಗಳು ಹೇಳಿಲ್ವ ನಮ್ಮ ಬಗ್ಗೆ? IT, ED ಅಂತಲ್ಲ, ನಮ್ಮ ಮೇಲೆ ಏನಾದರೂ ಆಗ್ಬೋದು. ನಾವು ಹೇಳ್ತಾ ಇಲ್ಲ, BJP ಅವ್ರು ಹೇಳ್ತಾ ಇರೋದು. ನಮ್ಮವ್ರು ಯಾರು ಹೇಳ್ತಾ ಇಲ್ಲ ಅಲ್ಲ. ಸಿಟ್ಟಿಂಗ್ BJP MP ಹೇಳ್ತಾ ಇದ್ದಾರೆ, MLAಗಳು ಹೇಳ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ. ವಾಟ್ ಈಸ್ ನ್ಯೂ ಇನ್ ದಿಸ್?